Mr. Anurag Gaddi. I think it was an amazing, good ghazals. ಕನ್ನಡ ಗಜಲ್ಸ್ ಕೇಳಿರಲಿಲ್ಲ ಈ ಮುಂಚೆ. ಆ ಉತ್ಸಾಹ ನಮ್ಮಲ್ಲಿ ಏನಿತ್ತು ಅದಕ್ಕೆ ತಕ್ಕಂಗೆ ನಮಗೆ ಖುಷಿ ಕೊಡ್ತು. ತುಂಬ ಚೆನ್ನಾಗಿತ್ತು. ಮಳೆ ಬರುತ್ತಿದೆ ಗೆಳತಿ, ಮಳೆ ಬರುತ್ತಿದೆ ಅಡಿ, ಮಳೆ ಬರುತ್ತಿದೆ ಗೆಳತಿ. Tappa, Khyal, Thumri and Ghazal. So we keep singing ghazals, we learn ghazals. And when I'm today listening Kannada ghazal, it's one type of a different genre. ಒಮ್ಮೆ ತೆರೆದು ಒಮ್ಮೆ ತೆರೆದು ಒಮ್ಮೆ ತೆರೆದು ನೋಡು ನಲ್ಲೇ ನನ್ನ ಪ್ರೀತಿ ಓಲೆ. ಆ್ಯಕ್ಚುಲಿ ಸುಮಾರು ಪ್ರೋಗ್ರಾಮ್ಸಿಗೆ ಹೋಗಿದ್ದೀನಿ, ಬಟ್ ಫಾರ್ ಫಸ್ಟ್ ಟೈಮ್ ಇದೊಂಥರ ಸ್ಪೆಷಲ್ ವೇದಿಕೆ ಅನ್ನಿಸ್ತಾ ಇದೆ. ಆ್ಯಂಡ್ ಶರಣ್ ಸರ್, ನಿಮಗೂ ಥ್ಯಾಂಕ್ ಯು. ಆ್ಯಂಡ್ ಇಂಥ ಒಂದು ಒಳ್ಳೆಯ ವೇದಿಕೆನ ಕಲ್ಪಿಸ್ತಾ ಇದ್ದೀರಾ ಕನ್ನಡಿಗರಿಗೋಸ್ಕರ, ಅದು ಮೊದಲನೇ ಪ್ರಶ್ನೆ ಬರುತ್ತೆ. ಮನಸ್ಸಿನ ಮಾತು ಮನಸ್ಸಿನಲ್ಲಿರಲಿ, ಹರಿಯುವರಾರೋ ನಿನ್ನ. ಮುಂದೊಂದು ದಿನ ಅನುರಾಗ್ ಗದ್ದಿ ಹಾಡ್ತಾರೆ ಅಂದರೆ ಟಿಕೆಟ್ ತಗೊಂಡು ಜನ ಬರಬೇಕು. ಅಲ್ಲಿವರೆಗೂ ಇವರ ಯಾತ್ರೆ ನಡಿಬೇಕು. ಅದಕ್ಕೆ ನಾವುಗಳು ಪ್ರೋತ್ಸಾಹಿಸಬೇಕು. ಪದೇ ಪದೇ ಪ್ರೀತಿಸು ಎಂದು ಕೇಳಲಾರೆ ಗೆಳತಿ, ಕದ್ದದ್ದೆಲ್ಲ ಹಿಂತಿರುಗಿಸು, ಕದ್ದದ್ದೆಲ್ಲ ಹಿಂತಿರುಗಿಸು, ಮತ್ತೆ ಮರಳಿ ಬರಲಾರೆನು. ಇಲ್ಲಿ ಕೂತು ನಮ್ಮ ಭಾಷೆಯಲ್ಲಿ ಘಜಲ್ಗಳನ್ನ ಕೇಳೋದು, ಇಟ್ಸ್ ಅನ್ ಎಂಥ್ರಾಲಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಒಪಿನಿಯನ್. ಸೊ ಆಲ್ ದ ಬೆಸ್ಟ್ ಟು ಅನುರಾಗ್ ಸರ್ ಆ್ಯಂಡ್ ಹಿಸ್ ಎಂಟೈರ್ ಟೀಮ್. ಎಲ್ಲರೂ ಕೂಡ ಉತ್ತಮ ಪ್ರತಿಕ್ರಿಯೆ ಕೊಟ್ಟಿರೋದಕ್ಕೆ ನಮಗೂ ಕೂಡ ಬಹಳ ಖುಷಿ ಆಗ್ತಾಯಿದೆ. ಸೊ ಕನ್ನಡ ಗಜಲ್ ಒಂದು ವಿಶೇಷವಾಗಿತ್ತು. ಸೊ ಕೇಳಲಿಕ್ಕೆ ತುಂಬ ಮುದುವಾಗಿತ್ತು ಅಂತ ಎಲ್ಲರ ಅಭಿಪ್ರಾಯ. ಎಂಥ ಮೋಹಕ ಚೆಲುವು, ಎಂಥ ಸೆಳೆತದ ಒಲವು, ಎಂಥ ಮೋಹಕ ಚೆಲುವು, ಎಂಥ ಸೆಳೆತದ ಒಲವು. ಕಣ್ಣೋಟ ಮತ್ತೆರಿಸಿ, ಕಣ್ಣೋಟ ಮತ್ತೆರಿಸಿ ಸೆಳೆಯಿತೆನ್ನ ಮಧುವಂತೆ ನೀನಿರಲು.